ಹಿಂದೂ ಧರ್ಮದಲ್ಲಿ ಜಾತಿ ಭೇದ ಎಲ್ಲ ತುಂಬಾ ಇದೆ. ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ಕೊಡಲ್ಲ. ಬುದ್ಧಿಜೀವಿಗಳು ಕೆಲವರು ಮಾತಾಡ್ತಾರೆ. ಆಕ್ಚುಲಿ ಸತ್ಯವೇ ಅಲ್ಲ. ಯಾಕಾಗೆ ಅಂದ್ರೆ ಅವರು ಡಿವಿಷನ್ ಮಾಡ್ಲಿಕ್ಕೆ ನೋಡ್ತಾರೆ. ಆವಾಗ ಡಿವಿಷನ್ ಮಾಡಿದ್ರೆ ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಆಗ್ತಾರೆ ಅಂತ ಅವರಿಗೆ ಗೊತ್ತುಂಟು. ವೋಟ್ ಬ್ಯಾಂಕ್ ಎಲ್ಲ ಸರಿಯಾಗಿ ನಡೆಸಬಹುದು. ಹಾಗಾಗಿ ಅವರು ಹಾಗೆ ಹೇಳ್ತಾರೆ. ಇವತ್ತಿನ ಯುವ ಜನಕರು ಅದರ ಬಗ್ಗೆ ತಲೆ ಕೆಡಿಸದೆ ದೇವಸ್ಥಾನದಲ್ಲಿ ಎಲ್ಲ ಉದ್ಯೋಗದಲ್ಲಿ ಸರಿ ಸಮಾನತೆಯಾಗಿ ಸೃಷ್ಟಿಯಾಗಿದೆ. ಇವತ್ತಿನ ಜೆನ್ಸಿ ಅವರೆಲ್ಲ ಸಮಾನತೆಯಿಂದ ಇದ್ದಾರೆ. ನಾವು ಪರಸ್ಪರದಲ್ಲಿ ನಾವು ಸಮಾನತೆಯಿಂದ ಇದ್ದೇವೆ. ಆದ್ರೆ ಇವರು ನ್ಯಾರೇಟಿವ್ ಗಳನ್ನು ಸೃಷ್ಟಿಸಿ ನಮ್ಮ ಡಿವಿಷನ್ ಮಾಡ್ಲಿಕ್ಕೆ ನೋಡ್ತಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಅಭಿರಾಮ್ ಅಂತ. ಏನಂತ ಹೇಳಿದ್ರೆ ಕೆಲವರೆಲ್ಲ ಮಾತಾಡ್ತಾರೆ ಹಿಂದೂ ಧರ್ಮದಲ್ಲಿ ಜಾತಿ ಭೇದ ಎಲ್ಲ ತುಂಬಾ ಇದೆ. ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ಕೊಡಲ್ಲ. ಕೆಲವು ಬುದ್ಧಿಜೀವಿಗಳು ಕೆಲವರು ಮಾತಾಡ್ತಾರೆ. ಇದನ್ನೆಲ್ಲ ನೋಡುವಾಗ ಏನಂತ ಅನಿಸ್ತದೆ? ಈ ಮಾತಿಗೆ ನೀವು ಒಪ್ತೀರಾ? ಇದು ಆಕ್ಚುಲಿ ಸತ್ಯವೇ ಅಲ್ಲ. ಯಾಕಾಗೆ ಅಂದ್ರೆ ಈಗ ನೀವು ಹೇಳ್ತೀರಿ ಬುದ್ಧಿಜೀವಿಗಳು ಹೀಗೆ ಹೇಳ್ತಾರೆ, ದಲಿತರಿಗೆ ಪ್ರವೇಶವಿಲ್ಲ ಹಾಗೆ ಹೀಗೆ. ಅವರು ಯಾಕೆ ಹೇಳ್ತಾರೆ ಅಂದ್ರೆ ಅದು ನಮ್ಮ ಧರ್ಮದಲ್ಲಿ ಅವರು ಡಿವಿಷನ್ ಮಾಡ್ಲಿಕ್ಕೆ ನೋಡ್ತಾರೆ. ಆವಾಗ ಡಿವಿಷನ್ ಮಾಡಿದ್ರೆ ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಆಗ್ತಾರೆ ಅಂತ ಅವರಿಗೆ ಗೊತ್ತುಂಟು. ಒಗ್ಗಟ್ಟು ಕಡಿಮೆ ಆದ್ರೆ ನಮ್ದು ಏನು ಸ್ಟ್ರೆಂತ್ ಎಲ್ಲ ಕಡಿಮೆ ಆಗ್ತದೆ. ನಮ್ಮ ಸಮಾಜದ್ದು ವೋಟ್ ಬ್ಯಾಂಕ್ ಎಲ್ಲ ಸರಿಯಾಗಿ ನಡೆಸಬಹುದು. ಹಾಗಾಗಿ ಅವರು ಹಾಗೆ ಹೇಳ್ತಾರೆ. ಆದ್ರೆ ಇವತ್ತಿನ ಯುವ ಜನಕರು ತಲೆ ಕೆಡಿಸದೆ ಒಟ್ಟಾಗಿ ಎಲ್ಲ ಕಡೆ ದೇವಸ್ಥಾನದಲ್ಲಿ ಮತ್ತೆ ನಮ್ಮ ಎಲ್ಲ ಉದ್ಯೋಗದಲ್ಲಿ ಸರಿ ಸಮಾನತೆಯಾಗಿ ಸೃಷ್ಟಿಯಾಗಿದೆ. ಸಾಮರಸ್ಯದಿಂದ ಬಾಳ್ತಿದ್ದಾರೆ. ಹಾಗಾಗಿ ನನ್ನ ಒಂದು ಉದ್ದೇಶ ಏನಂದ್ರೆ ಇನ್ನೂ ಕೂಡ ನಾವು ಹಾಗೆ ಬಾಳ್ಬೇಕು. ನಾವು ಡಿವಿಷನ್ ಅಂತ ನಮ್ಮ ಮನಸ್ಸಿನ ಇಡಬಾರ್ದು. ಒಟ್ಟಾಗಿ ಸಾಮರಸ್ಯದಿಂದ ಬಾಳ್ಬೇಕು. ಈ ದೇವಸ್ಥಾನದಲ್ಲಿ ಭೇದ ಭಾವ ಮಾಡ್ತಿದ್ದಾರಾ ಅಥವಾ ಇಲ್ವಾ? ಇಲ್ಲ ಅಂತ ಯಾಕೆಂದ್ರೆ ನಮ್ಮ ದೇವಸ್ಥಾನದಲ್ಲಿ ಹೇಗೆಂದ್ರೆ ದೇವಸ್ಥಾನಕ್ಕೆ ಬಂದ್ರು ಕೂಡ ಯಾರು ಏನು ಭೇದ ಭಾವ ಮಾಡುವುದಿಲ್ಲ. ಎಲ್ಲರಿಗೆ ಪ್ರಸಾದ, ಎಲ್ಲರಿಗೆ ಸಮಾನ ದೃಷ್ಟಿಯಿಂದ ನೋಡ್ತಾರೆ. ಹಾಗೆ ಎಲ್ಲ ಕಡೆ ಹಾಗೆ ಎಲ್ಲರಿಗೆ ಸರಿ ಸಮಾನತೆಯಿಂದ ನೋಡ್ತಾರೆ. ನೀವು ಬೇರೆ ಬೇರೆ ಟೆಂಪಲ್ಗೆ ಹೋಗಿದ್ದೀರಲ್ಲ? ಹೌದು. ನಿಮ್ಮ ಹತ್ರ ಯಾರಾದ್ರೂ ಬಂದು ನೀನ್ ಯಾವ ಜಾತಿ, ಯಾಕೋಸ್ಕರ ಪ್ರಸಾದ ತಗೊಳ್ತಿದ್ದಿ, ಯಾಕೋಸ್ಕರ ಸೇವೆ ಮಾಡ್ತಿದ್ದಿ ಏನಾದ್ರು ಕೇಳಿದಾರ? ಇಲ್ಲ ಇದ್ರ ಬಗ್ಗೆ ಇವತ್ತ ತನಕ ಯಾರು ಕೇಳಿಲ್ಲ. ಯಾಕೆಂದ್ರೆ ಇವತ್ತಿನ ಜೆನ್ಸಿ ಒಂದು ಇದೆ ಅಲ್ಲ, ಅದು ಅವರೆಲ್ಲ ಸಮಾನತೆಯಿಂದ ಇದ್ದಾರೆ. ಹಾಗಾಗಿ ಅವರು ಯಾರು ಕೇಳಲಿಲ್ಲ. ಯಾರು ಕೇಳಿಲ್ಲ. ಜನರ ಮನಸ್ಸಲ್ಲಿ ಸುಳ್ಳು ನರೇಟಿವ್ ಗಳನ್ನು ಸೃಷ್ಟಿಸುವಂತ ಕೆಲಸ ಆಗ್ತಿದೆಯಾ ಇದ್ರ ಬಗ್ಗೆ? ಹೌದೌದು. ಅಂದ್ರೆ ನೋಡಿ, ನಾವು ಪರಸ್ಪರದಲ್ಲಿ ನಾವು ಸಮಾನತೆಯಿಂದ ಇದ್ದೇವೆ. ಆದ್ರೆ ಇವರು ಸುಮ್ಮನೆ ನ್ಯಾರೇಟಿವ್ ಗಳನ್ನು ಸೃಷ್ಟಿಸಿ ನಮ್ಮ ಬಿಟ್ವೀನ್ ನಮ್ಗೆ ಏನು ಡಿವಿಷನ್ ಮಾಡ್ಲಿಕ್ಕೆ ನೋಡ್ತಾರೆ. ಇದನ್ನು ನಾವು ಯಾವ ರೀತಿ, ಹಿಂದೂಗಳು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳ್ತೀವಿ? ನಾವು ಒಗ್ಗಟ್ಟಾಗಿ ಎಲ್ಲ ಸಂಘ ಸೇವೆಗಳಲ್ಲಿ ಕೆಲಸ ಮಾಡಿ ನಾವು ಒಂದು ಗೂಡಿದ್ದೇವೆ ಅಂತ ತೋರಿಸ್ಬೇಕು. ಹಾಗೆ ನಾವು ಸ್ಟ್ರಾಂಗ್ ಇರ್ಬೇಕು. ನಮ್ಮಲ್ಲಿ ನಾವು ಒಗ್ಗಟ್ಟನ್ನು ಬೆಳೆಸ್ಬೇಕು. ಹೌದೌದು.